ಹಾಯ್. Hi. My family name is Pavitra Family Meeting you. Welcome to Pavitra Family Vlogs. Welcome to Pavitra Family Vlogs. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಲೈಕ್ ಮಾಡೋದು ಲೈಕ್ ಮಾಡಿ ಎಲ್ಲರಿಗೂ. ಇವಾಗ ಏನ್ ಮಾಡ್ತಾ ಇದೀವಿ ನಾವು? ಬಿಸಿ ಗರಿ ಗರಿ ಆಗಿರೋ ಅಂತ ಮದ್ದೂರು ವಡೆ ಏನೇನ್ ಬೇಕು ಅಂತ ನೋಡ್ಕೊಳ್ಳೋಣವಾ? ಯಾವ ರೀತಿ ಮಾಡೋದು ಅಂತ. ಪನ್ನುಗೆ ಇಷ್ಟ ಆಗುತ್ತಾ ಮದ್ದೂರು ವಡೆ? ಆಗುತ್ತಾ? ಇದಕ್ಕೆ ಮುಂಚೆ ತಿಂದಿದ್ಯಾ? ನೋ, ಆದ್ರೂ ಇಷ್ಟ ಆಗುತ್ತೆ. ಓಕೆ, ಯಾವ ಥರ ಮಾಡೋದಂತ ನೋಡೋಣವಾ? ಮೆಣಸಿನ್ಕಾಯಿ ತೆಗೆದ್ಬಿಟ್ಟು ತಿನ್ನೋಣ. ಓಕೆ, ಹೇಳು. ಹಸಿ ಮೆಣಸಿನ್ಕಾಯಿ ಎಷ್ಟು? 3 ಇಂದ 4 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಶುಂಠಿ. ಆಗ ಇದನ್ನೆಲ್ಲ ಒಂದು ಬೌಲಲ್ಲಿ ಹಾಕೊಳ್ಳೋಣವಾ? ಹಾಕೊಂಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇದ್ರಲ್ಲಿ ಹಾಕೋಣ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು. ಇವಾಗ ಯಾವುದಾದ್ರೂ 1 ಕಪ್ ಅಳತೆನಲ್ಲಿ ನಾವು ಎಲ್ಲನೂ ಹಿಟ್ಟನ್ನು ತಗೊಳ್ಳೋಣ. ಈ ಕಪ್ಪಿನ ಅಳತೆನಲ್ಲಿ ನಾವು ತಗೊಳ್ಳೋಣ. 1 ಕಪ್ಪು ರವೆನ ಸೇರಿಸ್ಕೊಳ್ಬೇಕು. ಚಿರೋಟಿ ರವೆ ಬೇಡ, ಉಪ್ಪಿಟ್ಟಿನ ರವೆ ಬರುತ್ತಲ್ಲ, ಇದನ್ನೇ ಸೇರಿಸ್ಕೊಳ್ಳೋಣ. ಇದರಲ್ಲಿ ಹಾಕ್ಬಿಡು, ನಿಧಾನಕ್ಕೆ ಹಾಕು. 1 ಕಪ್ಪು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಲ್ಲಿ 1 ಕಪ್ಪು ಮೈದಾ, 1 ಸ್ಪೂನು ಎಳ್ಳು, 1 ಸ್ಪೂನು ಗಸಗಸೆ, 1 ಸ್ಪೂನ್ ಗಸಗಸೆ, ಅಷ್ಟು ಉಪ್ಪು ಹಾಕು. ಈಗ ಇದನ್ನೆಲ್ಲನೂ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಸೇರಿಸಬಾರ್ದು. ಫಸ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀಟಾಗಿ. ಈರುಳ್ಳಿಯಲ್ಲಿರೋವಂಥ ನೀರು ಎಲ್ಲನೂ ಬಿಟ್ಕೊಳ್ಳೋ ರೀತಿ ಈ ರೀತಿ ನೀಟಾಗಿ ಕಿವುಚ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಎಣ್ಣೆ 2 ಸ್ಪೂನು ಸೇರಿಸ್ಕೊಳ್ಳೋಣ. ಕಡಲೆ ಬೀಜನ ಹುರಿದು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿರೋವಂಥ ಕಡಲೆ ಬೀಜನ ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ವಲ್ಪನೇ ಈ ರೀತಿ ನೀರನ್ನು ಸೇರಿಸ್ಕೊಂಡು ಇವಾಗ ಇದನ್ನು ಕಲಿಸ್ಕೊಳ್ಳೋಣ. ಸ್ವಲ್ಪ ಹಾಕು, ಸಾಕು. ಇವಾಗ ನಾವು ಏನು ಮಾಡ್ತೀವಿ ಅಂದರೆ, ಒಂದು ಅನ್ನದ ರೈಸು, ಅದು ಎಷ್ಟು ಸಿಂಪಲ್ ಗೊತ್ತಾ? ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಈ ರೀತಿಯಾಗಿ ಸ್ವಲ್ಪ ದಪ್ಪನೇ ಇರಬೇಕು, ತುಂಬ ತೆಳುವಾಗಿ ಇದನ್ನು ತಟ್ಕೋಬಾರ್ದು. ಕಾದಿರೋ ಅಂಥ ಎಣ್ಣೆಯಲ್ಲಿ ಮೀಡಿಯಮ್ ಊರಿನಲ್ಲಿ 2 ಕಡೆ ಬೇಯಿಸ್ಕೊಂಡ್ರೆ ರುಚಿಯಾಗಿರೋ ಅಂಥ ಮದ್ದೂರು ವಡೆ ರೆಡಿಯಾಗುತ್ತೆ. ಈ ರೀತಿ ಒಂಬಣ್ಣ ಬರೋವರೆಗೂ ಮಾಡ್ಕೋಬೇಕು. ನೋಡ್ತಿರ್ಬೋದಲ್ಲ, ಎಲ್ಲ ಪರ್ಫೆಕ್ಟಾಗಿ ಆಗಿದೆ. ಮೇಲೆ ಈ ರೀತಿ ಕ್ರಿಸ್ಪಿಯಾಗಿ, ಒಳಗಡೆ ಮೆತ್ತಗೆ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ.